ಮಂಗಳೂರು ನಗರದಲ್ಲಿ ಸೈಕಲ್ ಫಾರ್ ಚೇಂಜ್ ಎನ್ನುವಂಥ ಒಂದು ಆಶಯದ ಅಡಿಯಲ್ಲಿ ಸೈಕಲ್ ಓನೀಸ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಇವತ್ತು ಬರ್ತಾ ಇದೆ, ಯೋಜನೆ ಬರ್ತಾ ಇದೆ. ಮಂಗಳೂರು ಸ್ಮಾರ್ಟ್ ಸಿಟಿಯನ್ನು ಈ ಒಂದು ಕಂಪನಿ ಮಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಹುಟ್ಟು ಹಾಕಿದಂಥ ಒಂದು ಕಂಪನಿ. ಅದಕ್ಕೆ ಬಂದಿರುವಂಥ ಅನುದಾನ ಏನಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯ PPP ಮಾಡೆಲಲ್ಲಿ ಮಾಡುವಂಥ ಏನು ಯೋಜನೆಗಳು ಏನಿದೆ, ಈ ಬಂದಿರುವಂಥ ಅನುದಾನವನ್ನು ಹೇಗಾದರೂ ಮಾಡಿ ಖರ್ಚು ಮಾಡಬೇಕು, ಜನರ ಆಶಯ ಏನಿದೆ ಅದರಂತೆ ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಉದ್ದೇಶ ಈ ಮಂಗಳೂರು ಸ್ಮಾರ್ಟ್ ಸಿಟಿ ಕಂಪನಿಗೆ ಇಲ್ಲ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಲ್ಲಿಯ ಶಾಸಕರು ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದೇ ನಡಿಬೇಕು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎನ್ನುವಂಥ ಒಂದು ಸರ್ವಾಧಿಕಾರಿ ಧೋರಣೆ ಶಾಸಕರದ್ದು. ಮಹಾನಗರ ಪಾಲಿಕೆಯ ಇಲ್ಲಿಯ ಮೇಯರ್ ಇರಬಹುದು ಅಥವಾ ಇಲ್ಲಿಯ ಮಹಾನಗರ ಪಾಲಿಕೆ ಆಡಳಿತ ಸಂಪೂರ್ಣವಾಗಿ ಇವತ್ತು ವೈಫಲ್ಯವನ್ನು ಕಂಡಿದೆ. ಅಭಿವೃದ್ಧಿ ವಿಚಾರ ಇರಬಹುದು, ಅಥವಾ ಜನರ ಆಶಯಗಳಿಗೆ ಸ್ಪಂದನೆ ಮಾಡುವಂಥದ್ದಿರ್ಬೋದು, ಅಥವಾ ಕೊರೋನಾ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂಥ ಯಾವುದೇ ಒಂದು ವಿಚಾರವನ್ನು ನೋಡಿದಾಗ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಇವತ್ತು ಸಂಪೂರ್ಣ ವೈಫಲ್ಯವನ್ನು ಕಂಡಿದೆ. ಎಲ್ಲ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ವಾಣಿಜ್ಯ ಕೇಂದ್ರ ಅಂತ ಹೇಳಿದರೆ ಇವತ್ತು ಹಂಪನಕಟ್ಟ ಸಿಂಗಲಿಂದ ಒಂದು 3 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬಂದರ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕಾಸ್ಟಿಟ್ ಇರ್ಬೋದು, ಅಥವಾ ಬಲಮಠ ರಸ್ತೆ ಇರ್ಬೋದು, ಜ್ಯೋತಿ ಇರ್ಬೋದು, ಈ ಎಲ್ಲ ಒಂದು ಪ್ರದೇಶಗಳಲ್ಲಿ ಇವತ್ತು ಎಲ್ಲ ರಸ್ತೆಗಳನ್ನು ಕಾಮಗಾರಿ ಹೆಸರಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಅಗೆದು ಹಾಕಿರುವಂಥ ಒಂದು ಪ್ರಮೇಯ. ಕಲ್ಪನೆ ಅಡಿಯಲ್ಲಿ ಡೈರೆಕ್ಟೋರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಸುಮಾರು 8 ಕೋಟಿ ಹಣ ಮಂಗಳೂರು ಮಹಾನಗರ ಪಾಲಿಕೆಗೆ ಸೈಕಲ್ ಪಥವನ್ನು ಮಾಡಬೇಕು ಎನ್ನುವಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಇವತ್ತು ಕೊಡಲಾಗಿದೆ. ಇದು ಸುಮಾರು 12 ಕಿಲೋಮೀಟರ್ ಉದ್ದದ ಒಂದು ಸೈಕಲ್ ಪಥ. ಈ ಒಂದು ಯೋಜನೆಯನ್ನು 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ, ಪ್ಯಾಕೇಜ್ 1 ಮತ್ತು ಪ್ಯಾಕೇಜ್ 2. ಪ್ಯಾಕೇಜ್ 1 ಸುಮಾರು 3,46,64,145 ರೂಪಾಯಿ ಮೊತ್ತದ ಕಾಮಗಾರಿ. ಇದು ಬೋಳಾರ ಸಮುದ್ರ ತೀರದಿಂದ ಗುಜ್ಜರಕೆರೆ ರಸ್ತೆಯಾಗಿ, ಜೆಪ್ಪು ಮಾರ್ಕೆಟ್ ರಸ್ತೆಯಾಗಿ, ಮಾರ್ನಮಿಕಟ್ಟೆ ವೃತ್ತವಾಗಿ, ಗ್ರಾಮ ಸಂಘ ರಸ್ತೆಯಾಗಿ, ಅತ್ತಾವರ ಅಡ್ಡ ರಸ್ತೆ, ವೈದ್ಯನಾಥ ನಗರ, ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಕ್ಲಾಕ್ ಟವರ್ಗೆ ಅದು ಹೋಗುವಂಥದ್ದು. ಪ್ಯಾಕೇಜ್ 2 ಸುಮಾರು 4,04,19,255 ರೂಪಾಯಿಯ ಕಾಮಗಾರಿ. ಇದು ಪತ್ತುಮುಡಿ ಸೌಧ ರಸ್ತೆಯಿಂದ ಅಟಲ್ ಸೇವಾ ಕೇಂದ್ರ ರಸ್ತೆ, ಭಗವತಿ ದೇವಸ್ಥಾನ ರಸ್ತೆ, ಡೊಂಗರಕೇರಿ ದೇವಸ್ಥಾನ ರಸ್ತೆ, ನಾಗನಕಟ್ಟೆ ರಸ್ತೆ, ವಯ ದಯಾನಂದ ಕಾರ್ಶೀಟ್ ಶಾಲೆ, ಕಾರ್ಶೀಟ್ ಫ್ಲವರ್ ಮಾರ್ಕೆಟು, ವಯ ರಾಘವೇಂದ್ರ ಮಠ ರಸ್ತೆ, ಭವಂತಿ ರಸ್ತೆ, ಸೆಂಟ್ರಲ್ ಮಾರ್ಕೆಟ್ ರಸ್ತೆ, ಲೇಡಿ ಗೋಚನ್ ಆಸ್ಪತ್ರೆಯ ಕ್ಲಾಕ್ ಟವರ್ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆ, ಅತ್ತಾವರ ಕಟ್ಟೆ ರಸ್ತೆ, SL ಮತಾಯ್ಸ್ ರಸ್ತೆ, ವಯ ಐಲ್ಯಾಂಡ್ ಆಸ್ಪತ್ರೆ, ಫಾದರ್ ಮುಲ್ಲರ್ ವೃತ್ತ, ನಂದಿಗುಡ್ಡ ವೃತ್ತ ರಸ್ತೆ, ಮಾರ್ನಮಿಕಟ್ಟ ವೃತ್ತ ರಸ್ತೆ, ರೈಲ್ವೆ ಓವರ್ ಬ್ರಿಡ್ಜ್. ಇದು ಸುಮಾರು 11.39 ಕಿಲೋಮೀಟರ್ ಉದ್ದದ ಸೈಕಲ್ ರೋಡ್. ಯಾವತ್ತೂ ಕೂಡ ಈ ಒಂದು ಯೋಜನೆಯನ್ನು ತಯಾರು ಮಾಡುವಂಥ ಒಂದು ಸಂದರ್ಭದಲ್ಲಿ ಇದು ಮಂಗಳೂರು ನಗರದ ಜನರಿಗೆ ಜನಸ್ನೇಹಿ ಆಗಿರುತ್ತದೆ. ಮಕ್ಕಳಿಗೆ, ಶಾಲಾ ಮತ್ತು ಕಾಲೇಜು ಮಕ್ಕಳಿಗೆ ಅವರ ಕಾಲೇಜಿಗೆ ಹೋಗಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ ಮತ್ತು ಮಾರ್ಕೆಟ್ಗಳಿಗೆ ಹೋಗಲಿಕ್ಕೆ ಜನರಿಗೆ ಅನುಕೂಲ ಆಗಬೇಕು ಎನ್ನುವಂಥ ಒಂದು ಪರಿಕಲ್ಪನೆ ಅಂತ ಇವರು ಇವತ್ತು ಹೇಳ್ತಾ ಇದ್ದಾರೆ. ಆದರೆ ಸೈಕಲ್ ಪಥವನ್ನು ರಚಿಸುವಂಥ ಸಂದರ್ಭದಲ್ಲಿ ಎಲ್ಲಿಯೇ ಆಗಲಿ
ಡೆಡಿಕೇಟೆಡ್ ಸೈಕಲ್ ಪಥ ಇರಬೇಕು. ಡೆಡಿಕೇಟೆಡ್ ಸೈಕಲ್ ಪಥ ಅಂತ ಹೇಳಿದರೆ ಅದಕ್ಕೆ 2 ವೀಲರ್ ಇರಬಹುದು, 3 ವೀಲರ್ ಅಥವಾ ಲೈಟ್ ಮೋಟರ್ ವೆಹಿಕಲ್ ಅಥವಾ ಬೇರೆ ಯಾವುದೇ ವಾಹನ ಆ ಒಂದು ಪಥಕ್ಕೆ ಎಂಟರ್ ಆಗಬಾರ್ದು. ಅದಕ್ಕೆ ನಾವು ಡೆಡಿಕೇಟೆಡ್ ಸೈಕಲ್ ಪಥ ಅಂತ ಹೇಳ್ತೇವೆ. ಇಲ್ಲಿ ಮಾಡಿರುವಂತದ್ದು ಈ ರಸ್ತೆಗಳನ್ನ ನಾನು ಈಗಾಗಲೇ ನಿಮಗೆ ವಿವರಿಸಿದಂತ ಒಂದು ರಸ್ತೆಗಳನ್ನ ನೋಡಿದ್ರೆ ಈ ರಸ್ತೆಗಳಲ್ಲಿ ಅನೇಕ ಕಡೆ ಅಗಲೀಕರಣ ಬಾಕಿ ಇದೆ. ಎಷ್ಟೋ ಕಡೆ ಇರುವಂತದ್ದು ಬರೇ 10-12 ಫೀಟ್ ಅಗಲದ ರಸ್ತೆ. ನಮ್ಮ ನಂದಿಗುಡ್ಡ ಮಾರ್ನಮಿಕಟ್ಟ ರಸ್ತೆ ಇದೆಲ್ಲ ಒಂದು 4 ಲೇನ್ 60 ಫೀಟ್ ರಸ್ತೆ ಇದೆ. ಆದರೆ ಅಲ್ಲಿ ಡೆಡಿಕೇಟೆಡ್ ಸೈಕಲ್ ಪಥ ಹೇಗೆ ತರ್ತಾರೆ? ಅದೇ ರೀತಿಯಲ್ಲಿ SL ಮತಾಯಿಸ್ ರೋಡ್ ಪಾರ್ಕ್ ಮತ್ತು ನಮ್ಮ ಅತ್ತಾವರ ರೈಲ್ವೆ ಸ್ಟೇಷನ್ ಮಾರ್ಕೆಟ್ ರೋಡು ರಾಘವೇಂದ್ರ ಮಠ ರಸ್ತೆ ನೀವು ನೋಡಿರ್ಬೋದು ಎಷ್ಟು ಕಿರಿದಾಗಿದೆ. ಅಲ್ಲಿ UGD ಸಮಸ್ಯೆ, UGD ಲೈನ್ ಆಗಲಿಲ್ಲ. ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಅಲ್ಲಿ ಬರಲಿಕ್ಕಿದೆ. ಅದೇ ರೀತಿಯಲ್ಲಿ ಗೇಲ್ ಇಂಡಿಯಾದ್ದು ಗ್ಯಾಸಿನ ಕನೆಕ್ಷನ್ ಕೊಡಲಿಕ್ಕೆ ಅವರು ಇನ್ನೂ ಆಗಿಲಿಕ್ಕಿದ್ದಾರೆ. ಅಂಡರ್ ಗ್ರೌಂಡ್ ಏನು ಎಲೆಕ್ಟ್ರಿಸಿಟಿ ಕೇಬಲ್ ಹಾಕುವಂಥ ಕಾಮಗಾರಿಗಳು ಬಾಕಿ ಇದೆ. ಅಗಲೀಕರಣ ಬಾಕಿ ಇದೆ. ನಮ್ಮ ಮೂಡಾದ CDP ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನ ನೋಡಿದರೆ ಈ ರಸ್ತೆಗಳನ್ನು ಎಲ್ಲ ಅಗಲೀಕರಣ ಮಾಡಲಿಕ್ಕಿರುವಂಥ ರಸ್ತೆಗಳು. ಇದಕ್ಕೆ 3 ಫೀಟ್ ಅಗಲದ ಓಣಿ, ಇದು ಸೈಕಲ್ ಓಣಿ ಅಂತ ಹೇಳಿದರೆ 3 ಮೀಟರ್ ಅಗಲದ ಓಣಿ. ಈ ಒಂದು ಸೈಕಲ್ ಪಥವನ್ನು ನಾವಿವತ್ತು ಆ ರಸ್ತೆಯಲ್ಲಿ ನಾನು ಕೂಡ ಹೋಗಿದ್ದೇನೆ. ಈ ರಸ್ತೆ ಎಲ್ಲಿ ಎಲ್ಲ ಹೋಗ್ತದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಹೋದಂಥ ಸಂದರ್ಭದಲ್ಲಿ ಇದನ್ನು ನೋಡಿರುವಂಥದ್ದು ನೋಡಿ. ಒಂದು ಸೈಕಲ್ ಪಥ, ಒಂದು ರಸ್ತೆ ಅಂತ ಹೇಳಿದರೆ ಅಲ್ಲಿ ವಾಹನ ಓಡಾಟಕ್ಕೆ ಸೂಕ್ತವಾದಂಥ ಒಂದು ಕ್ಯಾರೇಜ್ ವೇ ಇರಬೇಕು, ಪಾದಚಾರಿ ರಸ್ತೆ ಇರಬೇಕು, ಮಳೆ ನೀರು ಚರಂಡಿ ಇರಬೇಕು, ಪರಿಸರ ಸ್ನೇಹಿ ಹಸರೀಕರಣ ನಾವು ಮಾಡಬೇಕಾಗ್ತದೆ. ನಂತರ ಸೈಕಲ್ ಪಥವನ್ನು ಮಾಡುವಂಥದ್ದು. ಇವತ್ತು ಅದಕ್ಕೆ ಸ್ಥಳಾವಕಾಶ ಇವತ್ತು ಇದೆಯೇ ಈ ಸೈಕಲ್ ಪಥ ಮಾಡಲಿಕ್ಕೆ? ಇದು ಮೊದಲನೇ ಪ್ರಶ್ನೆ ಇವತ್ತು. ಎರಡನೇದಾಗಿ ಈ ಸೈಕಲ್ ಪಥ ಆಗುವಂಥ ರಸ್ತೆಗಳಲ್ಲಿ ಅಗಲೀಕರಣ ಬಾಕಿ ಇದೆ, ಒಳಚರಂಡಿ ಬಾಕಿ ಇದೆ, ನೀರಿನ ಕೊಳವೆಗಳು ಬಾಕಿ ಇದೆ, ಗ್ಯಾಸಿನ ಕೊಳವೆಗಳು ಆಗಲಿಕ್ಕೆ ಬಾಕಿ ಇದೆ, ಎಲ್ಲ ಕಾಮಗಾರಿಗಳು ಬಾಕಿ ಇದೆ. ಹೆಚ್ಚಿನ ರಸ್ತೆಗಳ 2 ಕಡೆಗಳಲ್ಲಿ ವ್ಯಾಪಾರ ಮುಂಗಟ್ಟುಗಳಿದೆ. ಅಲ್ಲಿ ಈಗಾಗಲೇ ಪಾರ್ಕಿಂಗ್ ಮಾಡಲಿಕ್ಕೆ, ವಾಹನದ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಈ 3 ಮೀಟರ್ ಸೈಕ್ಲಿಂಗ್ ಪಾತ್ ಟ್ರ್ಯಾಕ್ ಮಾಡಿದರೆ ರಸ್ತೆಯ ಅಗಲವನ್ನು, ಈಗಾಗಲೇ ಕಿರಿದಾದ ರಸ್ತೆಗಳಿದೆ, ಈ 3 ಮೀಟರ್ ರಸ್ತೆಯ ಈ ಪಥವನ್ನು ಇನ್ನೂ ಕೂಡ ಈ ರಸ್ತೆಯನ್ನು ಇವರು ಕಿರಿದಾಗಿ ಮಾಡ್ತಾರೆ. ಕ್ಯಾರೇಜ್ ವೇ ಅದು ನ್ಯಾರೋ ಡೌನ್ ಆಗ್ತದೆ ಈ ಸೈಕಲ್ ಪಥ ಬಂದರೆ. ಅಂದರೆ ಇದು ಡೆಡಿಕೇಟೆಡ್ ಸೈಕಲ್ ಪಥ ಅಲ್ಲ. ಎಕ್ಸಿಸ್ಟಿಂಗ್ ಕ್ಯಾರೇಜ್ ವೇ ಏನಿದೆ ಅದರಲ್ಲಿ ಇವರು ಮಾರ್ಕ್ ಮಾಡಿಕೊಂಡು ಕೆಂಪು ಬಣ್ಣದ ಒಂದು ಪೇವರ್ ಫಿನಿಶ್ ಮಾಡಿ ಇದನ್ನು ಮಾಡ್ತೇವೆ ಅಂತ ಇವತ್ತು ಹೇಳಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ಸೈಕಲ್ ಪಥದಲ್ಲಿ ಹೋಗುವ ಯಾರೇ ಇರಲಿ, ಜನರು ಇರ್ಬೋದು, ಮಹಿಳೆಯರು ಇರ್ಬೋದು, ಶಾಲಾ ಕಾಲೇಜು ಮಕ್ಕಳು, ಅಪಘಾತ ಆಗುವುದಿಲ್ಲ ಅಂತ ಹೇಳುವಂಥದ್ದಕ್ಕೆ ಏನಾದರೂ ಗ್ಯಾರಂಟಿ ಇದೆಯಾ? ಈ ಆನ್ಗೋಯಿಂಗ್ ವೆಹಿಕಲ್ಸ್ ಏನಿದೆ ಆ ರಸ್ತೆಯಲ್ಲಿ, ಈ ಸೈಕಲ್ ಪಥಕ್ಕೆ ಅವರು ನುಗ್ಗಲಿಕ್ಕೆ ಚಾನ್ಸಸ್ ಇದೆ. ಅದನ್ನು ಸಪ್ರೇಟಾಗಿ ಅದನ್ನು ಬ್ಯಾರಿಕೇಡ್ ಹಾಕಿ ಅದನ್ನು ಸಪ್ರೇಟ್ ಮಾಡುವಂಥದ್ದು ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇದು ಬಹಳ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡುವಂಥ ಒಂದು ಸೈಕಲ್ ಪಥ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಡೆಡಿಕೇಟೆಡ್ ಸೈಕಲ್ ಪಥ ಮಾಡಿದ್ದಾರೆ. ಆ ರೀತಿ ನೀವು ಮಾಡಿ ನಾವು ಪೂರ್ಣ ಸಹಕಾರವನ್ನು ನಾವು ನೀಡ್ತೇವೆ ನಿಮಗೆ. ಈ ಒಂದು 12 ಕಿಲೋಮೀಟರ್ ರಸ್ತೆಯನ್ನು ಏನು ತೋರಿಸಿದ್ದಾರೆ ಪಥ, ಎಲ್ಲೂ ಕೂಡ ಡೆಡಿಕೇಟೆಡ್ ಸೈಕಲ್ ಪಥ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದಿಲ್ಲ. ಮಂಗಳೂರಿನ ಭೌಗೋಳಿಕ ಒಂದು ಇದನ್ನು ನೋಡುವಾಗ ಏರುಪೇರುಗಳಿದೆ. ಮಳೆಗಾಲದಲ್ಲಿ ಅತೀವವಾದಂಥ ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ಅತೀವವಾದಂಥ ಒಂದು ಸೆಕೆ ಇಲ್ಲಿ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ಏನು ಇವರ ಕಾನ್ಸೆಪ್ಟ್ ಏನಿದೆ, ಸೈಕಲ್ ಪಥದ ಮುಖಾಂತರ ಕಚೇರಿಗೆ ಹೋಗುವಂಥದ್ದು, ಕಾಲೇಜಿಗೆ ಹೋಗುವಂಥದ್ದು, ಇದು ಸಾಧ್ಯ ಇದೆಯಾ? ಪ್ರಾಣಕ್ಕೆ ಅಪಾಯ ಇಲ್ಲದಂಥ ರೀತಿಯಲ್ಲಿ ಜೋರು ಮಳೆ ಇರುವಾಗ ಯಾವ ರೀತಿ ಸೈಕಲ್ ಮಾಡಿಕೊಂಡು ಹೋಗ್ತಾರೆ?
ಸೆಕೆಯಲ್ಲಿರುವಾಗ ಸೈಕಲ್ ನಾವು ಸವಾರಿ ಮಾಡಿಕೊಂಡು ಹೋದರೆ ಈ ಎಲ್ಲ ನಾವು ಒದ್ದೆಯಾಗಿ ಮಂಗಳೂರಿನ ಏನು ವೆದರ್ ಇದೆ ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದ? ಇದು ಯಾವಾಗಲೂ ಕೂಲ್ ವೆದರ್ ಇವತ್ತು ನಾರ್ವೆ ಇರ್ಬೋದು ಅಥವಾ ಏನು ಸ್ವೀಡನ್ ಇರ್ಬೋದು ಅಂತ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಕೋಲ್ಡ್ ವೆದರ್ ಇದೆ. ನಾರ್ವೆ ಇರ್ಬೋದು, ನೀವು ಗೂಗಲ್ ಮಾಡಿದ್ರು ಗೊತ್ತಾಗ್ತದೆ. ಅಲ್ಲಿ ಕೂಲ್ ವೆದರ್ ಇದೆ. ಅಲ್ಲಿ ಸೈಕಲ್ನಲ್ಲಿ ಹೋಗುವವರು ತುಂಬ ಮಂದಿ ಇದ್ದಾರೆ. ಅದು ಡೆಡಿಕೇಟೆಡ್ ಪಥ ಇದೆ. ಮಂಗಳೂರಿನ ಈ ಒಂದು ಭೌಗೋಳಿಕ ವಿಚಾರವನ್ನು ನೋಡುವಾಗ ಇದಕ್ಕೆ ನಮಗೆ ಇಲ್ಲಿ ಫೀಸಿಬಿಲಿಟಿ ಕಡಿಮೆ ಇದೆ ಸಿಟಿಯ ಒಳಗಡೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅನೇಕ ಕಡೆಗಳಲ್ಲಿ ಪ್ಯಾಕೇಜ್ 1 ಅನ್ನು ನಾವು ನೋಡಿದರೆ ರೈಲ್ವೆ ಜಮೀನಿನ ಮುಖಾಂತರ ಹಾದು ಹೋಗ್ತಾ ಇದೆ. ರೈಲ್ವೆಗೆ ಹಣವನ್ನು ಕಟ್ಟಬೇಕು. ಸುಮಾರು 2 ಕೋಟಿಗಿಂತಲೂ ಹೆಚ್ಚು ಹಣ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕಟ್ಟಬೇಕು ಅಂತ ಹೇಳುವಂಥದ್ದು. ಇನ್ನೂ ಕೂಡ ಅದರಿಂದ ರೈಲ್ವೆ ಇಲಾಖೆಗೆ ಹಣವನ್ನು ಕಟ್ಟಲಿಲ್ಲ, ಪರ್ಮಿಷನ್ ಕೂಡ ಸಿಕ್ಕಲಿಲ್ಲ. ಗುದ್ದಲಿ ಪೂಜೆಯನ್ನು ಶಾಸಕರು ಬಹಳ ವೇಗವಾಗಿ ಮಾಡಿದ್ದಾರೆ. ಏನು ಕಾಟಾಚಾರಕ್ಕೆ ಮಾಡಿದ್ದಾರಾ, ಪ್ರಚಾರಕ್ಕೋಸ್ಕರ ಮಾಡಿದ್ದಾರಾ, ಅಥವಾ ಜನರಿಗೆ ನಿಜವಾಗಿ ಕೂಡ ಒಂದು ಉತ್ತಮವಾದಂಥ ಒಂದು ಸೈಕಲ್ ಪಥ ಕೊಡಬೇಕು ಅಂತ ಹೇಳಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡ್ತಾ ಇದ್ದಾರಾ, ಅಥವಾ ಭ್ರಷ್ಟಾಚಾರದಲ್ಲಿ ಹಣವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರಾ? ಈ 8 ಕೋಟಿ ಹಣವನ್ನು ಹೇಗಾದರೂ ಮಾಡಿ ಖರ್ಚು ಮಾಡಿ ಅದರಲ್ಲಿ ಕಮಿಷನ್ ಹೊಡಿಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಶಾಸಕರು. ಇದು ನಮ್ಮ ಪ್ರಶ್ನೆ. ಪ್ಯಾಕೇಜ್ 1 ಕೊಟ್ಟಿರುವಂಥ ಗುತ್ತಿಗೆದಾರ ಸೈಕಲ್ ಪಥವನ್ನು ಮಾಡಿ ಅವರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಟೆಕ್ನಿಕಲಿ ಅವರಿಗೆ ಟೆಕ್ನಿಕಲ್ ಬಿಡ್ಡನ್ನು ಓಪನ್ ಮಾಡುವಾಗಲೇ ಅವರನ್ನು ರಿಜೆಕ್ಟ್ ಮಾಡಬೇಕಾಗ್ತದೆ. ಒಂದೇ ಒಂದು ಸೈಕಲ್ ಪಥವನ್ನು ಮಾಡಿದಂಥ ಒಂದು ಪರಿಣತಿ ಇಲ್ಲದಂಥ ಒಬ್ಬ ಗುತ್ತಿಗೆದಾರನಿಗೆ ಅದನ್ನು ಕೊಟ್ಟಿದ್ದಾರೆ. ಆ ಗುತ್ತಿಗೆದಾರ ಶಾಸಕರ ಬಹಳ ಆಪ್ತ. ನನಗೆ ಇವತ್ತು ಸಂಶಯ ಬರ್ತಾ ಇದೆ, ಭ್ರಷ್ಟಾಚಾರಕ್ಕೋಸ್ಕರ ಅವರ ಆಪ್ತರಿಗೆ ಈ ಒಂದು ಪ್ರೀ ಕ್ವಾಲಿಫಿಕೇಶನ್ ಇಲ್ಲದಿದ್ರೂ ಕೂಡ ಶಾಸಕರು ಈ ಒಂದು ಪ್ಯಾಕೇಜ್ 1 ಅವರ ಆಪ್ತನಿಗೆ ಕೊಡಿಸಿದ್ದಾರೆ ಎನ್ನುವಂಥ ಒಂದು ಸಂಶಯ ನಮಗೆ ಇವತ್ತು ಬರ್ತಾ ಇದೆ. ಇಂದ ಇನ್ನೊಂದು ಬದಿಗೆ ಕ್ರಾಸ್ ಆಗ್ತದೆ. ಮಂಗಳೂರು ನಗರದ ಹೃದಯ ಭಾಗಗಳಲ್ಲಿ ಇದು ಕ್ರಾಸ್ ಆಗುವಂಥದ್ದು. ಆನ್ ಗೋಯಿಂಗ್ ವೆಹಿಕಲ್ಸ್ ಏನಿದೆ, ಈ ವೆಹಿಕಲ್ ಈಗ ಜನ ಕ್ರಾಸ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಇವರು ಸೈಕಲ್ ಪಥವನ್ನು ಅದಕ್ಕೆ ಕ್ರಾಸ್ ಮಾಡಿ ಇನ್ನೊಂದು ಬದಿಗೆ ಹೋಗುವಾಗ ಈ ಜನರ ಜೀವಕ್ಕೆ ಅಪಾಯ ಆಗುವುದಿಲ್ಲ ಅಂತ ಹೇಳುವಂಥ ಒಂದು ಗ್ಯಾರಂಟಿ ಏನು ಪೊಲೀಸರನ್ನು ನಿಲ್ಲಿಸ್ತಾರ? ಯಾವ ರೀತಿಯಲ್ಲಿ ಇದನ್ನು ಜನರಿಗೆ ರಕ್ಷಣೆಯನ್ನು ಕೊಡ್ತಾರೆ? ಇದು ಯಾವುದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ ಯೋಜನೆಯನ್ನು ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ. ಅದಕ್ಕೆ ನಮ್ಮ ಒಂದು ಬೇಡಿಕೆ ಏನು ಅಂತ ಹೇಳಿದರೆ, ಯೋಜನೆ ಬರಲಿ, ಯೋಜನೆಗೆ ಉತ್ತಮ ಯೋಜನೆಗೆ ನಾವು ಸಹಕಾರವನ್ನು ಕೊಡ್ತೇವೆ. ಬಂದಂಥ ಹಣವನ್ನು ಹೇಗೋ ಒಂದು ಖರ್ಚು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನೀವು ಬೇಕಾಬಿಟ್ಟಿ ನೀವು ಕಾಮಗಾರಿಗಳನ್ನು ಎತ್ತಿ ನೀವು ಹೋದರೆ ಖಂಡಿತವಾಗಿ ಕೂಡ ವಿರೋಧ ಪಕ್ಷವಾಗಿ ನಾವು ಇದಕ್ಕೆ ಸುಮ್ಮನೆ ಕೂರಕ್ಕಾಗಲ್ಲ. ತೆರಿಗೆದಾರರ ಹಣವನ್ನು ಪೋಲು ಮಾಡಲಿಕ್ಕೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ಅವಕಾಶವನ್ನು ನಾವು ನೀಡುವುದಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ಸೈಕಲ್ ಪಾತ್ ಏನಿದೆ, ಫೀಸಿಬಲ್ ಏರಿಯಾ ಏನಿದೆ, ಈಗ ನಾವು ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ವಾಟರ್ ಫ್ರಂಟ್ ಬರ್ತಾ ಇದೆ, ಅಥವಾ ಏರ್ಪೋರ್ಟ್ ರಸ್ತೆ ಇರಬಹುದು, ಅಥವಾ ಬೇರೆ ಯಾವುದಾದ್ರು ಒಂದು ಉದ್ದಕ್ಕೆ ಸಿಗುವಂಥ ಒಂದು ಸ್ಟ್ರೆಚ್ ಏನಿದೆ ಅಲ್ಲಿ ಅವರು ಮಾಡಲಿ, ನಾವು ಸಹಕಾರವನ್ನು ಕೊಡ್ತೇವೆ. ಈ ಪಥವನ್ನು ಮಾರ್ಕ್ ಮಾಡಿಕೊಂಡು ಹೋದರೆ 40 ಫೀಟ್ ಇರುವಂಥದ್ರಲ್ಲಿ 10 ಫೀಟ್ ಹೋದರೆ ಮತ್ತೆ 30 ಫೀಟ್ ಮಾತ್ರ ಉಳಿತದೆ. ಮಧ್ಯದಲ್ಲಿ ಮೀಡಿಯನ್, ಆಲ್ರೆಡಿ ಎಲ್ಲ ರಸ್ತೆಗಳಲ್ಲಿ ಮೀಡಿಯನ್ ಹಾಕಿದ್ದಾರೆ, ಸ್ಟ್ರೀಟ್ ಲೈಟ್ ಬರ್ತಾ ಇದೆ. ಇವರು ಯಾವ ರೀತಿಯಲ್ಲಿ ಇದನ್ನು ಕೊಂಡೋಗ್ತಾರೆ? ಇವತ್ತು ಗುತ್ತಿಗೆದಾರರು ಇಂದು ಮುಂದೆ ನೋಡ್ತಾ ಇದ್ದಾರೆ, ಇದನ್ನು ಯಾವ ರೀತಿಯಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಅವರೇ ಗೊಂದಲಮಯ ವಾತಾವರಣದಲ್ಲಿರುವಂಥ ಒಂದು ಪ್ರಮೇಯ ಕೂಡ ಇವತ್ತು ಬರ್ತಾ ಇದೆ. ಶಾಸಕರು ಇವತ್ತು ಒತ್ತಡ ಆಗ್ತಾ ಇದ್ದಾರೆ, ಬೇಗ ಮಾಡಿ 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 ಅಂತ. ಯಾಕೆ ಈ ರೀತಿ ಒಂದು ಒತ್ತಡವನ್ನು ಇವರು ಆಗ್ತಾ ಇದ್ದಾರೆ? ಪ್ರಚಾರ ಗಿಟ್ಟಿಸುವುದಕ್ಕೋಸ್ಕರನಾ ಅಥವಾ ಕಮಿಷನ್ ಹೊಡೆಯುವುದಕ್ಕ? ಇದು ಎಲ್ಲದಕ್ಕೂ ಕೂಡ ನಾವು ಸ್ಮಾರ್ಟ್ ಸಿಟಿ ಇರಬಹುದು, ಅಥವಾ ಇಲ್ಲಿಯ ಶಾಸಕರು ಇರಬಹುದು, ಅಥವಾ ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ, ಇಲ್ಲಿ ಏನು ಮಾಡುವುದಿದ್ರು ಕೂಡ ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ಅದೊಂದು ಕಂಪನಿ. ಅವರು ಯಾವುದೇ ಒಂದು ಕಾಮಗಾರಿಯನ್ನು ಇಲ್ಲಿ ಮಾಡುವುದಿದ್ರೆ ಅದು ಮಹಾನಗರ ಪಾಲಿಕೆಗೋಸ್ಕರ ಮಾಡುವಂಥದ್ದು. ಮಹಾನಗರ ಪಾಲಿಕೆಗೆ ಅದರ ಮೇಲೆ ಸಂಪೂರ್ಣವಾಗಿ ಅಥಾರಿಟಿ ಇದೆ.
ಯಾವುದು ಬೇಡ ಅಂತ ಹೇಳಿದ್ರೆ ನಾವು ಇಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ರೆ ಅವರು ಮಾಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಏನು ಚೀಫ್ ಸೆಕ್ರೆಟರಿ ಟು ದ ಗವರ್ಮೆಂಟ್, ಸೆಕ್ರೆಟರಿ ಟು UD ಡಿಪಾರ್ಟ್ಮೆಂಟ್ ಮತ್ತು ಡೈರೆಕ್ಟೋರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ನ ನಿರ್ದೇಶಕರಿಗೆ ಮತ್ತು ಸ್ಮಾರ್ಟ್ ಸಿಟಿಯ MDಗೆ ಈಗಾಗಲೇ ನಾವು ಪತ್ರವನ್ನು ನಾವು ಬರೆದಿದ್ದೇವೆ. ಈ ಒಂದು ಕಾಮಗಾರಿಯನ್ನು ತಕ್ಷಣ ನೀವು ನಿಲ್ಲಿಸಬೇಕು. ಆ ಒಂದು ಏನು ನಿಮ್ಮ ಉದ್ದೇಶ ಏನಿದೆ ಅದನ್ನು ರಿವಿಸಿಟ್ ಮಾಡಿ, ಫೀಸಿಬಲ್ ಏರಿಯಾ ಎಲ್ಲಿದೆ ಅದನ್ನು ಹುಡುಕಿ ಅಲ್ಲಿಗೆ ಅದನ್ನು ಬದಲಾವಣೆ ಮಾಡಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಪತ್ರವನ್ನು ಬರೆದಿದ್ದೇವೆ. ಒಂದು ವೇಳೆ ನಮ್ಮ ಏನು ಸಜೆಷನ್ ಇದೆ ಇದನ್ನು ಕಿಂಚಿತ್ತೂ ಕೂಡ ಅದಕ್ಕೆ ಗೌರವ ಕೊಡುವುದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಶಾಸಕರು ಇರ್ಬೋದು, ಇಲ್ಲಿ ಆಡಳಿತ ಇರ್ಬೋದು, ಏನಾದರೂ ಮುಂದಕ್ಕೆ ಅಡಿ ಇಟ್ಟರೆ ಮುಂದಿನ ದಿನಗಳಲ್ಲಿ ಇದು ಕಾನೂನು ರೀತಿಯಾಗಿ ಕೂಡ ಹೋರಾಟ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿ ನಾವು ಇದ್ದೇವೆ. ತೆರಿಗೆದಾರರ ಹಣ ಪೋಲು ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಸುತಾರಾಮ್ ನಾವು ಬಿಡುವುದಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ನಿಮ್ಮ ಮೂಲಕ ಆಡಳಿತ ಪಕ್ಷಕ್ಕೆ ಮತ್ತು ಇಲ್ಲಿಯ ಶಾಸಕರಿಗೆ ಒಂದು ಸಂದೇಶವನ್ನು ಕಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.